ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 17 ಆಗಸ್ಟ್ 2025ರಿಂದ 23 ಆಗಸ್ಟ್ 2025ರ ವಾರ ಭವಿಷ್ಯ ಕಾರ್ಯಕ್ರಮ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಇದು ವಾರ ಭವಿಷ್ಯ ಭಾನುವಾರದಿಂದ ಶನಿವಾರದವರೆಗೂ. ಈ ವಾರದಲ್ಲಿ ಚಂದ್ರ ರೋಹಿಣಿ ನಕ್ಷತ್ರ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಮತ್ತು ಮಕಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದ ಬಹಳ ವಿಶೇಷತೆಗಳು ಅಂದ್ರೆ 17/8/2025 ಭಾನುವಾರ ಸಿಂಹ ಸಂಕ್ರಮಣ. ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಯಾರು ತರ್ಪಣ ಬಿಡಬೇಕು ಅನ್ಕೊಂಡಿದ್ದೀರಾ, ಹಗಲು 10 ಗಂಟೆ 27 ನಿಮಿಷಗಳ ನಂತರ ತರ್ಪಣವನ್ನ ಬಿಡ್ಬೋದು. 19/8/2025 ಏಕಾದಶಿ, 22/8/2025 ಶುಕ್ರವಾರ ಕಾತ್ಯಾಯನ ಅಮಾವಾಸ್ಯೆ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ. ನೀವು ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. 20/8/2025 ಶುಕ್ರ ರಾತ್ರಿ 1 ಗಂಟೆ 19 ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. ಇನ್ನು ಪ್ರಿಯ ವೀಕ್ಷಕರೇ, ಕೆಲವರೆಲ್ಲ ಹೇಳ್ತೀರಾ ಗುರುಜಿ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ, ಹೇಗೆ ನನ್ನ ಭವಿಷ್ಯವನ್ನು ತಿಳ್ಕೊಳ್ಳೋದು ಅಂತ. ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ, ಅದರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಫೇಸ್ ರೀಡಿಂಗ್ ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ, ಅದರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಮೇಷರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ ನಿಮಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ. ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಸಂಚಾರ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತಹ ಯೋಗ ಉಂಟಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಬುದ್ಧಿ ಜ್ಞಾನ ತುಂಬಾ ಚೆನ್ನಾಗಿ ಶಾರ್ಪ್ ಆಗಿ ಆಕ್ಟಿವೇಟ್ ಆಗುತ್ತೆ. ಸರ್ಕಾರದ ಜೊತೆಗೆ ಏನಾದ್ರೂ ಟೆಂಡರ್ ತಗೋಬೇಕು ಅಂದ್ರೆ ನೀವು ತಗೋಬಹುದು. ಆಮೇಲೆ ಮೇಷರಾಶಿ ಜಾತಕರಿಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಹೇಗಿರುತ್ತೆ ಅಂತ ನಿಮ್ದೇನ ಇದ್ರೆ, ಯಾಕಂದ್ರೆ ಧನಂ ಮೂಲಂ ಇದಂ ಜಗತ್, ದ್ವಿತೀಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾರಿಂದ ನಿಮಗೆ ಅನುಕೂಲ, ತಾಯಿಯಿಂದನೂ ಕೂಡ ಅನುಕೂಲ ಆಗುತ್ತೆ. ತಾಯಿಯ ಆಸ್ತಿ ನಿಮಗೆ ಪ್ರಾಪ್ತಿಯಾಗ್ಬೋದು. ಆಮೇಲೆ ನಿಮ್ಮ ಭೂಮಿ ವ್ಯವಹಾರದಿಂದನೂ ಕೂಡ ಲಾಭ ಆಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಆಮೇಲೆ ನೀವೆಲ್ಲ ಜಮೀನುಗಳು ತಗೊಳ್ತೀರಾ, ಸೈಟ್ಗಳು ಮಾಡ್ತೀರಾ ಅಂತವ್ರಿಗೆಲ್ಲ ಒಳ್ಳೆ ಲಾಭ ಆಗುತ್ತೆ. ಆಮೇಲೆ ನೀರು ಗೆ ಸಂಬಂಧಪಟ್ಟಂತಹ ವ್ಯಾಪಾರಗಳು ಅಂದಾಗ ಹಾಲಿನ ವ್ಯಾಪಾರ, ಇದರೆಲ್ಲ ಒಳ್ಳೆ ಲಾಭ ಅನ್ನೋದು ತಂದುಕೊಡುತ್ತೆ. ರಿಯಲ್ ಎಸ್ಟೇಟ್ನವ್ರಿಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಭೂಮಿ ಖರೀದಿ ಮಾಡಿದ್ರು ಮತ್ತು ಅಥವಾ ಫ್ಲಾಟ್ ತಗೊಂಡ್ರೆ ಫ್ಲಾಟ್ ತಗೋಬಹುದು, ಅಪಾರ್ಟ್ಮೆಂಟ್ಗಳು ತಗೋಬಹುದು. ಇದೆಲ್ಲ ಕೂಡ ಈ ವಾರದಲ್ಲಿ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ ಸೋಮವಾರ ನಿಮಗೆ ವಾದ ವಿವಾದಗಳಾಗುವ ಸಾಧ್ಯತೆ, ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ ಆಗುವಂತಹ ಸಾಧ್ಯತೆ, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಕುಟುಂಬದಲ್ಲಿ ದುಃಖದ ವಾತಾವರಣ ಇರುತ್ತೆ ಭಾನುವಾರ ಸೋಮವಾರ. ಇನ್ನು ಮಂಗಳವಾರ ಬುಧವಾರ ಗುರುವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯ ಚೆನ್ನಾಗಿದ್ದಾಗ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರ ಕೊಡೋದು ಒಂದು ಯೋಗ, ಉತ್ತಮವಾದ ವಸ್ತ್ರಗಳನ್ನ ನೀವು ಧರಿಸ್ತೀರಿ. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ ಶನಿವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಏನಾದ್ರೂ ವಾಹನಗಳಿಂದ ತೊಂದರೆ ಆಗ್ಬೋದು. ಮಲಗಬೇಕು ಅಂತ ಮಲಗಿರ್ತೀರಾ, ಫೋನ್ ಸೈಲೆಂಟ್ ಆಗಿ ಇಟ್ಕೊಂಡಿರಲ್ಲ ಅಥವಾ ಸ್ವಿಚ್ ಆಫ್ ಮಾಡಿರಲ್ಲ, ಯಾರೋ ಒಬ್ರು ಕಾಲ್ ಮಾಡ್ಬಿಡ್ತಾರೆ, ನಿಮ್ ನಿದ್ದೆ ಕೆಟ್ಟೋಗುತ್ತೆ.
ನಿದ್ರಾಭಂಗ ಉಂಟಾಗುವಂತ ಸಾಧ್ಯತೆ, ಎದ್ದು ಕೂತ್ಕೊಂತೀರಾ, ಮಲಗಬೇಕು ಅನ್ಕೊಂತೀರಾ, ಮಲಗಿದ್ರೆ ನಿದ್ದೆ ಬರಲ್ಲ, ಈ ತರ ಸಮಸ್ಯೆಗಳಾಗ್ಬೋದು. ಈ ವಾರದಲ್ಲಿ ಒಟ್ಟು 4 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಶುಕ್ರವಾರ, ಶನಿವಾರ. ಮಧ್ಯದ 3 ದಿನಗಳು ಮೇಷರಾಶಿ ಜಾತಕರಿಗೆ ಟೈಮ್ ಬಹಳ ಉತ್ತಮವಾಗಿರುತ್ತೆ. ಭಾನುವಾರ, ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಸಫಲತೆಯನ್ನ ಹೊಂದುತ್ತೀರಿ. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರದಲ್ಲಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಉಂಟಾಗಬಾರ್ದು ಅನ್ನುವಂಥವ್ರು ಮೇಷರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಶಿವನ ಜಪ ಮಾಡಿ ಶಿವನಿಗೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿಸ್ಬೇಕು. ಅಂದ್ರೆ ಹಾಲು, ತುಪ್ಪ ಇವೆಲ್ಲ ಹೇಳಿ ಪಂಚಾಮೃತ ಅಭಿಷೇಕ ಅಂದ್ರೆ ಮಾಡ್ತಾರೆ. ನಾನು ಹೇಳಿದಂತ ಮಂತ್ರವನ್ನು ಕೂಡ ಸಂಧ್ಯಾ ಕಾಲದಲ್ಲಿ ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಮಂತ್ರ ಜಪ ಮಾಡಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವಕ್ಕೆ ಸಂಚಾರ ಆಗ್ತಾನೆ. ಉತ್ತಮವಾದ ನೆರೆಹೊರೆ ಅಥವಾ ಉತ್ತಮವಾದ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಾಗತ್ತೆ. ಅಥವಾ ಏನಾದ್ರೂ ಒಂದು ವಿವಾಹದ ವಿಚಾರ ಇದ್ರೆ ಅದು ನಡೆಯುವಂಥದ್ದು, ಎಂಗೇಜ್ಮೆಂಟ್ ಆಗುವಂತಹ ಯೋಗ ಕೂಡ ಉಂಟಾಗತ್ತೆ. ಯಾಕಂದ್ರೆ ಕಂಕಣ ಭಾಗ್ಯ ಅನ್ನೋದು ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಫಲ ಕೊಡ್ತಾನೆ. ಧೈರ್ಯವಾಗಿ ನೀವು ಮುನ್ನುಗ್ತೀರಾ. ಧೈರ್ಯ ವಸತೆ ಲಕ್ಷ್ಮಿ ಅಂತೀವಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ವೃಷಭ ರಾಶಿ ಜಾತಕರಿಗೆ ಈ ತರ ಅನುಕೂಲ ಅನ್ನೋದು ತಂದು ಕೊಡ್ತಾನೆ. ಇನ್ನು ಚತುರ್ಥಾಧಿಪತಿಯಾದಂತಹ ಸೂರ್ಯ ಚತುರ್ಥ ಭಾವದಲ್ಲೇ ನಿಮಗೆ ಸಂಚಾರ, ಅಂದ್ರೆ 4ನೇ ಮನೆ ಅಧಿಪತಿ 4ನೇ ಮನೆಯಲ್ಲೇ ಸಂಚಾರ. ಅದು ಸೂರ್ಯ ಗೋಚಾರದಲ್ಲಿ 4ನೇ ಮನೆಯಲ್ಲಿ ಶುಭ ಫಲ ಕೊಡ್ಲಿಲ್ಲ ಅಂದ್ರೂ ಕೂಡ ಸೂರ್ಯನ ಜೊತೆಗೆ ಕೇತು ಇರೋದ್ರಿಂದ ನಿಮ್ಮಲ್ಲಿರುವಂತಹ ಮನೆ ಚೆನ್ನಾಗಿ ಕಾಣೋ ತರ ನೀವು ಮಾಡ್ತೀರಿ. ನಿಮ್ಮ ವಾಹನ ರಾಯಲ್ ಆಗಿ ಕಾಣ್ಬೇಕು. ಕೆಲವರೆಲ್ಲ ಏನ್ ಮಾಡ್ತೀರಿ, ಕಾರ್ನ ಅದು ಶೋರೂಮ್ ಅಲ್ಲೇ ಒಂಥರ ಇರುತ್ತೆ, ಅದು ವೀಲು ಅದೆಲ್ಲ ಚೇಂಜ್ ಮಾಡಿಸುವಂಥದ್ದು, ಸ್ಟೈಲ್ ಮಾಡುವಂಥದ್ದು, ಈ ತರದ್ರಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ವಾಹನಗಳಿಗೇನೆ ಬೇರೆ ಬೇರೆ ಅದಕ್ಕೆ ಅದಕ್ಕೆಲ್ಲ ಬೇರೆ ಬೇರೆ ನೀವು ಮಾಡಿ ಅದನ್ನ ಅಲಂಕಾರ ಮಾಡಿ ಅದು ಒಂಥರ ಬೇರೆ ತರ ಲುಕ್ ಕಾಣೋ ತರ, ಸ್ಪೋರ್ಟ್ಸ್ ಬೈಕ್ಗಳು ತರ ಕಾಣುವಂಥದ್ದು, ಸ್ಪೋರ್ಟ್ಸ್ ಕಾರ್ ತರ ಕಾಣುವಂತಹ ಕಾಣಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಏನಾದ್ರೂ BDA ಅಥವಾ ಮೈಸೂರು ಡೆವಲಪ್ಮೆಂಟ್ ಪ್ರಾಪರ್ಟಿ ಅಥವಾ ಗೌರ್ಮೆಂಟ್ ಸಂಬಂಧಪಟ್ಟಂತ ಪ್ರಾಪರ್ಟಿಗಳಿಗೆ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರಯತ್ನವನ್ನ ನೀವು ಮಾಡ್ಬೋದು. ಕೆಲವು ಗೌರ್ಮೆಂಟ್ ಇಂದನೇ ಮನೆ ಕಟ್ಕೊಡ್ತಾರೆ ಅಥವಾ ಸೈಟ್ಗಳು ಮಾರಾಟ ಆಗುತ್ತೆ. ಅಂತಹ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ಏನಾದ್ರು ಜಮೀನ್ ತಗೋಬಹುದಾ ಅಂದ್ರೆ ಅದೆಲ್ಲ ಆಗುವ ಸಾಧ್ಯತೆಗಳು ಇರುತ್ತೆ. ಇನ್ನು ಕೆಲವರಿಗೆ ಕೋರ್ಟ್ ಅಲ್ಲಿ ವಿವಾದಗಳಿರುತ್ತೆ, ಜಮೀನು ಭೂಮಿ ಈ ವಿಚಾರದಲ್ಲಿ. ಅಂತಹ ಕೋರ್ಟ್ ಕೇಸಲ್ಲಿ ನಿಮಗೆ ವಿಜಯ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಗಾಗ್ಲೇ ವೃಷಭ ರಾಶಿಯವರಿಗೆ ಗುರುಬಲ ಕೂಡ ಚೆನ್ನಾಗಿದೆ. ಆದ್ರೆ ಬುಧ ಪಂಚಮಾಧಿಪತಿ, ಪಂಚಮ ಭಾವದಲ್ಲಿ ಕುಜ ಸಂಚಾರ ಆಗಿ ಪಂಚಮ ಭಾವಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾರೋದ್ರಿಂದ ಪ್ರೀತಿ, ಪ್ರೇಮ, ಲವ್ ಲೈಫ್ ಅಲ್ಲಿ ಫೇಲ್ಯೂರ್ಸ್ ಅಥವಾ ದುಃಖ ಉಂಟಾಗುವಂಥದ್ದು, ಜೂಜಾಟ, ಮ್ಯಾಚ್ ಫಿಕ್ಸಿಂಗ್, ಬೆಟ್ಟಿಂಗ್ ಅಥವಾ ಲಾಟ್ರಿ ಇಂಥದ್ದೆಲ್ಲ ಈ ವಾರ ಮಾಡಿದ್ರೆ ಹಣವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ವೃಷಭ ರಾಶಿ ಜಾತಕರು. ಹಾಗೆ ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ ನಿಮಗೆ ಸನ್ಮಾನಗಳಾಗತ್ತೆ, ಗೌರವಗಳು ಪ್ರಾಪ್ತಿಯಾಗತ್ತೆ, ಉನ್ನತವಾದ ಅಂತಸ್ತು ನಿಮಗೆ ಪ್ರಾಪ್ತಿಯಾಗತ್ತೆ, ಗಿಫ್ಟ್ಗಳು ಪ್ರಾಪ್ತಿಯಾಗತ್ತೆ ಭಾನುವಾರ, ಸೋಮವಾರ. ಆದ್ರೆ ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ನಿಮ್ಗೇನಾದ್ರೂ ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಯಾಕಂದ್ರೆ ನಮ್ಮ ಶರೀರದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕಣ್ಣುಗಳು. ಈ ಕಣ್ಣಿಗೆ ಏನೋ ಸ್ವಲ್ಪ ಕೂದಲು ಬೀಳಲಿ ಅಥವಾ ಏನೊಂದು ಕಸ ಬಿದ್ದರೂ ಕೂಡ ತೊಂದರೆ ಆಗ್ಬೋದು. ಧನ ನಷ್ಟ ಉಂಟಾಗ್ಬೋದು. ಹಣದ ವಿಚಾರದಲ್ಲಿ ಎಚ್ಚರಿಕೆ ಆಗಿರ್ರಿ. ಹಣವನ್ನ ನೀವು ಪ್ರೀತಿಸಿ, ಮತ್ತೆ ಹಣದ ಬಗ್ಗೆ ವೈರಾಗ್ಯವನ್ನ ತೋರಿಸಬಾರ್ದು. ಕುಟುಂಬದಲ್ಲಿ ದುಃಖ ಉಂಟಾಗುವಂತಹ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ ನಿಮಗೆ. ಶುಕ್ರವಾರ, ಶನಿವಾರ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಮನುಷ್ಯನಿಗೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ. ಇವತ್ತಿನ ದಿನ ಜನಗಳಲ್ಲಿ ತಿನ್ನಕ್ಕೆ ಬೇರೆ ಬೇರೆ
ಯಾಕೆಂದ್ರೆ ಇವಾಗ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಜನ ಏನ್ ಬೇಕಾದ್ರೂ ತಿಂತಾರೆ, ಆದ್ರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಎಲ್ಲ ಫೆಸಿಲಿಟಿ ಮಾಡ್ಕೊಂತಾರೆ, ರಾಯಲ್ ಆಗಿರ್ತಾರೆ, ಲಕ್ಸುರಿ ಇರುತ್ತೆ, ಆದ್ರೆ ಮಾನಸಿಕ ನೆಮ್ಮದಿ ಇರಲ್ಲ. ಅದಕ್ಕೆ ಮಾನಸಿಕ ನೆಮ್ಮದಿಯಾಗಿರ್ಬೇಕಾದ್ರೆ ಮೆಡಿಟೇಷನ್ ಮಾಡಿ. ಪರಿಹಾರನು ಕೂಡ ಹೇಳ್ತೀನಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವೃಷಭ ರಾಶಿಯವರಿಗೆ ಈ ವಾರ 4 ದಿನ ಶುಭ ಕಾಲ. ಭಾನುವಾರ, ಸೋಮವಾರ ಮತ್ತೆ ಶುಕ್ರವಾರ, ಶನಿವಾರ. ವಾರದ ಮಧ್ಯದ 3 ದಿನ ಅಷ್ಟು ಟೈಮು ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನ ವೃಷಭ ರಾಶಿ ಜಾತಕರು ಎಚ್ಚರವಾಗಿರ್ರಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮ ದೈವ ಸಾನ್ನಿಧ್ಯ ಅಂದ್ರೆ ನಿಮ್ಮ ಕುಲದೇವರು ಯಾರಿರ್ತಾರೋ ಆ ದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನ ನೀವು ಮಾಡಬೇಕು. ಅದಕ್ಕೆ ಯಾಕೆಂದ್ರೆ ನಿಮಗೂ ಅಲ್ಲಿಗೂ ಕನೆಕ್ಷನ್ ಆಗಿರುತ್ತೆ. 1 ವರ್ಷಕ್ಕೊಂದ್ಸಲ ಆದ್ರೂ ನೀವು ಹೋಗ್ಬೇಕಾಗುತ್ತೆ. ನಿಮ್ಮ ಕುಲ ದೇವರನ್ನ ನೀವು ನೋಡಕ್ಕಾಗೇ ಇಲ್ಲ ಅಂದಾಗ, ಅಥವಾ ತುಂಬಾ ತೊಂದರೆ ನೀವು ಅನುಭವಿಸ್ತಾ ಇದ್ರೆ, ಮನೆಯಲ್ಲಿ ಹೆಸರು ಕಾಳನ್ನ ದೈವ ಸಾನ್ನಿಧ್ಯದಲ್ಲಿಟ್ಟು ನೆಕ್ಸ್ಟ್ ಡೇ ಲಕ್ಷ್ಮೀನಾರಾಯಣ, ಮಹಾವಿಷ್ಣು, ತಿರುಪತಿ ಬಾಲಾಜಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಪುರೋಹಿತರಿಗೆ ದಕ್ಷಿಣಾ ಸಮೇತ ಹೆಸರು ಬೇಳೆಯನ್ನ ಅಥವಾ ಹೆಸರು ಕಾಳನ್ನ ದಾನ ಮಾಡೋದ್ರಿಂದ ನಿಮ್ಮ ಶಕ್ತಿ ಅನುಸಾರ ದಾನ ಮಾಡಿ, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮಂತ್ರ ವೃಷಭ ರಾಶಿ ಜಾತಕರು ಓಂ ನಮಃ ಶಿವಾಯ ಶಿವನ ಮಂತ್ರವನ್ನ ಜಪ ಮಾಡಿ, ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಖಂಡಿತವಾಗಲೂ ಪರಿಹಾರ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಹೇಗಿದೆ ಅಂತೇಳಿ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಮಿಥುನ ರಾಶಿಗೆ ಶುಕ್ರ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ 2ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಉತ್ತಮ ಭಾಷಣಗಾರರಾಗಿರ್ತೀರಿ ರಾಜಕಾರಣಿಗಳಾಗಿದ್ರೆ. ಸಂಗೀತದಲ್ಲಿ ಆಸಕ್ತಿ, ಕಲೆಗಳಲ್ಲಿ ಆಸಕ್ತಿ, ನಿಮ್ಮ ಮಾತಿನಿಂದ ಧನ ಪ್ರಾಪ್ತಿ. ಟಿವಿ ಆಂಕರ್ಸ್ ಇರ್ಬೋದು, ಟಿವಿಲಿ ತಾನೇ ಆಂಕರ್ಸ್, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಭಾಷಣಗಾರರು, ಬರಹಗಾರರು. ಬುಧ ಕೂಡ 2ಯ ಭಾವದಲ್ಲಿದ್ದಾನೆ. ಅಥವಾ ENT ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ ಹಣಕಾಸಿನ ಅಭಿವೃದ್ಧಿ. ಯಾಕಂದ್ರೆ ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಧನಸ್ಥಾನದಲ್ಲಿ ಉಂಟಾಗ್ತಾ ಇರೋದ್ರಿಂದ ಧನ ಈ ವಾರದಲ್ಲಿ ಚೆನ್ನಾಗಿ ನಿಮ್ಮ ಹತ್ರ ಬರುತ್ತೆ, ಅನುಕೂಲ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಅನ್ನೋದು ನೀವು ಈ ವಾರ ಪಡಿತೀರಿ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಬೇಕು? ಸಕ್ಸಸ್. ಅದನ್ನೆಲ್ಲ ಸೂರ್ಯ 3ಯ ಭಾವದಲ್ಲಿ ಇರೋದ್ರಿಂದ, ತೃತೀಯಾಧಿಪತಿ 3ಯ ಭಾವದಲ್ಲಿದ್ದು ಕೇತುವಿನ ಸಂಬಂಧ ಉಂಟಾಗಿರೋದ್ರಿಂದ ನಿಮ್ಗೇನಾಗುತ್ತೆ? ಕೀರ್ತಿ. ಎಲ್ಲ ಅಕ್ಕಪಕ್ಕ ಜನ ಏನ್ ಮಾಡ್ತಾರೆ? ನಿಮ್ಮನ್ನ ಗುರುತಿಸ್ತಾರೆ, ಗೌರವಿಸ್ತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಫೇಮಸ್ ಆಗ್ತೀರಿ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ, ಸೋಮವಾರ ಮಾನಸಿಕವಾಗಿ ಸ್ವಲ್ಪ ಆಯಾಸ, ಅಧಿಕ ಖರ್ಚು, ಬೇಸರ ಮತ್ತು ಸೋಮಾರಿತನ ಇರುತ್ತೆ. ಭಾನುವಾರ, ಸೋಮವಾರ ಬಿಟ್ರೆ ಇನ್ನು ಮಂಗಳವಾರ, ಬುಧವಾರ, ಗುರುವಾರ ತುಂಬಾ ಚೆನ್ನಾಗಿದೆ. ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಯಾರಾದ್ರೂ ಗಿಫ್ಟ್ಗಳು ಕೊಡ್ಬೋದು, ಕಾಣಿಕೆಗಳು, ಸ್ನೇಹಿತರಿಂದ ಸಹಾಯ ಉಂಟಾಗುತ್ತೆ, ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಸೋಲು, ಕಾಯಿಲೆಗಳು, ವ್ಯಾಧಿಗಳಿಂದ ನೀವು ಬಳಲ್ತೀರಿ. ಈ ವಾರದಲ್ಲಿ ಒಟ್ಟು 4 ದಿನ ಜಾಗೃತಿಯಾಗಿರ್ಬೇಕು. ಭಾನುವಾರ, ಸೋಮವಾರ ಮತ್ತೆ ಶುಕ್ರವಾರ, ಶನಿವಾರ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗೋದಿಕ್ಕೆ ಅಂದ್ರೆ, ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ಅಭಿಷೇಕವನ್ನ ಮಾಡಿಸಿದ್ರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಗ್ರಹಗತಿಗಳಿಂದ ನೆಗೆಟಿವ್ ಎಫೆಕ್ಟ್ ಇಂದ ಕಮ್ಮಿ ಆಗುತ್ತೆ. ಶಿವನ್ನ
ಓಂ ಕಾಲ ಕಾಲಾಯ ನಮಃ. ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ ಯಾರು? ಈಶ್ವರ. ಶಿವನ ಆ ರೀತಿಯಲ್ಲಿ ನೆನಪು ಮಾಡ್ತಾ ಶಿವನಿಗೆ ನೀವು ಎಳ್ನೀರಿಂದ ಎಳ್ನೀರು ತಗೊಂಡು ಹೋಗ್ಬೇಕು, ಅದರಿಂದ ಶಿವನ ಅಭಿಷೇಕ ಮಾಡಬೇಕು. ಆಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯಲ್ಲೇ ಶುಕ್ರ ಸಂಚಾರ. ಶುಕ್ರ ನಿಮಗೆ ಲಾಭಾಧಿಪತಿ. ಕಟಕ, ಸಿಂಹ, ಕನ್ಯಾ, ತುಲಾ ಚತುರ್ಥಾಧಿಪತಿ. ನೋಡಿ ಶುಕ್ರ ಎಷ್ಟು ಒಳ್ಳೆ ಫೇವರಬಲ್ ನಿಮಗೆ ಪ್ಲಾನೆಟ್ ಆಗಿರ್ತಾನೆ. ಶುಕ್ರ ಚತುರ್ಥಾಧಿಪತಿಯಾಗಿ ಮನೆ, ಒಡವೆ, ಸುಖವಾಗಿರ್ಬೇಕು, ಒಳ್ಳೆ ಕಾರಲ್ಲಿ ಓಡಾಡ್ಬೇಕು, ಲಾಭ, ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕು. ಇವೆಲ್ಲ ಆಸೆಗಳು ಉತ್ಪತ್ತಿಯಾಗತ್ತೆ. ಅದರಿಂದ ಏನ್ ಮಾಡ್ತೀರಿ? ಹಣವನ್ನ ಖರ್ಚು ಮಾಡ್ತೀರಿ. ಯಾಕೆ ಖರ್ಚು ಮಾಡ್ತೀರಾ? ಒಳ್ಳೆ ಬಟ್ಟೆ ಹಾಕೋಬೇಕು. ನಾನು ಪುರುಷನಾಗಿದ್ರೆ ಸ್ತ್ರೀನ ಅಟ್ರಾಕ್ಟ್ ಮಾಡ್ಬೇಕು, ನಾನು ಸ್ತ್ರೀ ಆಗಿದ್ರೆ ಪುರುಷನನ್ನ ಅಟ್ರಾಕ್ಟ್ ಮಾಡ್ಬೇಕು ಅನ್ನುವಂತಹ ಮನೋಭಾವ ಬರುತ್ತೆ. ಬೇರೆಯವ್ರ ಮುಂದೆ ಸ್ವಲ್ಪ ಸ್ಟೈಲ್ ಆಗಿರಕ್ಕೆ ಇಷ್ಟಪಡ್ತೀವಿ. ಬೇರೆಯವರು ಅಂದಾಗ ಪುರುಷರು ಸ್ತ್ರೀಯರ ಮುಂದೆ, ಸ್ತ್ರೀಯರು ಪುರುಷರ ಮುಂದೆ ಸ್ವಲ್ಪ ಚೆನ್ನಾಗಿರಕ್ಕೆ ಪ್ರಯತ್ನ ಮಾಡ್ತೀವಿ. ಆ ತರ ಕಟಕ ರಾಶಿಯವರಿಗೆ ಫಲಾನುಫಲ ಇರುತ್ತೆ. ಶುಕ್ರ ಬುಧ ಇಬ್ರು ಕೂಡ ಒಂದೇ ಮನೆಯಲ್ಲಿದ್ದು ಬುಧ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿರೋದ್ರಿಂದ ಸ್ವಲ್ಪ ಭಯ ಅನ್ನೋದು ನಿಮ್ಗೆ ಇರುತ್ತೆ. ಆದ್ರೆ ತೃತೀಯ ಭಾವದಲ್ಲಿ ಕುಜ ಇರೋದ್ರಿಂದ ಜಯನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಚರ್ಮದ ನವೆ ತೊಂದರೆಗಳು ಇರುವಂತವ್ರು ತಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸ್ಬೇಕಾಗುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಕರ್ಕಾಟಕ ರಾಶಿಯವರಿಗೆ ವಾರದ ಮೊದಲು 2 ದಿನ ಭಾನುವಾರ, ಸೋಮವಾರ ಉತ್ತಮವಾದ ಆದಾಯ ಬರುತ್ತೆ. ವ್ಯಾಪಾರಸ್ಥರಿಗಂತೂ ಆದಾಯ. ಇನ್ನು ನಾನು ಸ್ಯಾಲ್ರಿ ಪರ್ಸನ್, ನನಗೇನು ಬರಲ್ಲ ಗುರುಜಿ ಅಂದ್ರೆ ನೀವು ಆ ಮೂಲಗಳಿದ್ರೆ, ಬರೀ ಸಂಬಳದ ಮೇಲೆ ಡಿಪೆಂಡ್ ಅಲ್ಲ, ಬೇರೆ ಮೂಲಗಳಿದ್ರೆ ಅಲ್ಲಿಂದ ದುಡ್ಡು ಬರುತ್ತೆ. ವಿವಾಹ ಭಾಗ್ಯ, ಕಟಕ ರಾಶಿಯವರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಕೆಲವರು ವಿವಾಹ ಆಗಿ ವಿಚ್ಛೇದನ ಪಡೆದುಬಿಟ್ಟಿರ್ತೀರಿ, ಮರು ವಿವಾಹಕ್ಕೆ ಪ್ರಯತ್ನ ಮಾಡ್ತೀರಿ, ಅಂತವ್ರಿಗೂ ವಿವಾಹ ಆಗುತ್ತೆ. ಫಸ್ಟ್ ಟೈಮ್ ಮದುವೆ ಆಗೋರ್ಗೂ ವಿವಾಹ ಆಗುತ್ತೆ. ಗುರುಜಿ ನೀವು ಹೇಳಿದ್ರೆ ಕರೆಕ್ಟ್, ವಿವಾಹ ಆಯ್ತು, ಈಗ ಬೇಡ. ಯಾಕೆಂದ್ರೆ ನಾನು ಹೇಳಿದಷ್ಟೇ ಕೇಳೋದಲ್ಲ. ಎಲ್ಲೋ ದೇವಸ್ಥಾನದಲ್ಲಿ ಕೇಳಿದ್ವಿ, ಸಾಲಾವಳಿ ಚೆನ್ನಾಗಿ ಬಂತು. ಮ್ಯಾರೇಜ್ ಅಸ್ಟ್ರಾಲಜಿ ಏನ್ ಹೇಳುತ್ತೆ? ಇಬ್ಬರ ಜಾತಕವನ್ನ ನೀವು ತಂದು ತೋರಿಸಿದ್ರೆ ನಾನು ಡಿಸೈಡ್ ಮಾಡ್ತೀನಿ ನಿಮ್ಗೆ ಏನು ದೋಷ ಇದೆ, ಏನು ಶಾಪಗಳಿದಾವೆ, ಅದನ್ನ ಪರಿಹಾರ ಮಾಡಿಕೊಂಡು ವಿವಾಹ ಆದ್ರೆ ಉತ್ತಮವಾದಂತ ಜೀವನ ನಡೆಸ್ತೀರಿ, ಉತ್ತಮವಾದ ಆದಾಯ. ಈಗಾಗಲೇ ವಿವಾಹ ಆಗ್ಬಿಟ್ಟಿದೆ ಗುರುಜಿ, ಹೊಂದಾಣಿಕೆನೇ ಆಗ್ತಿಲ್ಲ ಅಂತವ್ರಿಗೂ ಕೂಡ ಪರಿಹಾರ ಇರುತ್ತೆ. ಜಾತಕಗಳನ್ನು ನೀವು ತೋರಿಸ್ಬೇಕು. ಉತ್ತಮ ಆದಾಯ, ಮಧ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರಗಳು, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು, ಜಲ, ನೀರಿನ ವ್ಯಾಪಾರ, ಇದೆಲ್ಲ ಒಳ್ಳೆ ಆದಾಯ ಉಂಟಾಗುತ್ತೆ. ಭಾನುವಾರ, ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ ಶೀಘ್ರ ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಸೋಮಾರಿತನ ಅನ್ನೋದು ಜಾಸ್ತಿ ಆಗ್ಬೋದು, ಸೋಮಾರಿಯಾಗಿರ್ಬಾರ್ದು. ಏನಾದ್ರೂ ಗಾಯಗಳಾಗ್ಬೋದು, ಅಥವಾ ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚು ಉಂಟಾಗುವಂತ ಸಾಧ್ಯತೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಭಾಗ್ಯೋದಯ ಶುಕ್ರವಾರ, ಶನಿವಾರ ಉಲ್ಲಾಸವಾಗಿರ್ತೀರಿ. ಈ ವಾರದಲ್ಲಿ ಒಟ್ಟು 4 ದಿನ ಶುಭ ಕಾಲ. ಭಾನುವಾರ, ಸೋಮವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ, ಗುರುವಾರ ಕಟಕ ರಾಶಿ ಜಾತಕರು ಹೆಚ್ಚು ಜಾಗ್ರತೆಯನ್ನ ನೀವು ವಹಿಸ್ಬೇಕಾಗತ್ತೆ. ಹಾಗಾದ್ರೆ ಕಟಕ ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು ಅಂದಾಗ, ಈ ವಾರದಲ್ಲಿ ಶನಿವಾರದ ದಿವಸ ಅಥವಾ ಬುಧವಾರದ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ಲಕ್ಷ್ಮೀನಾರಾಯಣನ್ನ, ನನ್ಗೆ ಗೊತ್ತಿಲ್ಲ ಗುರುಜಿ, ವಿಷ್ಣು ದೇವಸ್ಥಾನ ಇದೆ, ಆಯ್ತು, ವಿಷ್ಣು ದೇವಸ್ಥಾನದಲ್ಲಿ ಮಹಾವಿಷ್ಣುವನ್ನ ನೀವು ದರ್ಶನ ಮಾಡಬೇಕು. ದರ್ಶನ ಮಾಡೋದ್ರಿಂದನೂ ಕೂಡ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನೀವು ಏನು ಮಂತ್ರವನ್ನ
ಕರ್ಕಾಟಕ ರಾಶಿಯವರು ಜಪ ಮಾಡಬೇಕು ಈ ವಾರದಲ್ಲಿ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಭಗವಂತ ಕಣ್ಣು ಕಾಣಿಸ್ತಾನ? ಇಲ್ಲ, ಆದ್ರೆ ಇದಾನೆ ತಾನೆ. ಹಾಗಾದ್ರೆ ಓಂ ಅವ್ಯಕ್ತಾಯ ನಮಃ. ಕಣ್ಣು ಕಾಣಲ್ಲ, ಆದ್ರೂ ಭಗವಂತನ ಅನುಭವ ನಮ್ಗಾಗುತ್ತೆ. ಶಿವನಿಗೆ ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿಗೆ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹ ರಾಶಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲೇ ಈ ವಾರ ಸಂಚಾರ ಆಗ್ತಾನೆ. ಸಿಂಹ ಸಂಕ್ರಮಣ ಆರಂಭ ಆಗುತ್ತೆ. ಅಂದ್ರೆ ನೀವು ಮೊದಲೇ ಲೀಡರ್, ಅಧಿಕಾರ ಪ್ರಾಪ್ತಿ, ಗೌರವ ಪ್ರಾಪ್ತಿ. ರಾಜ ತನ್ನ ಮನೆಗೆ ಬಂದಾಗ ಏನಾಗುತ್ತೆ, ತನ್ನ ಸಿಂಹಾಸನ ಕೂತಾಗ ಅವನಿಗೆ ಬೆಲೆ ಜಾಸ್ತಿ. ಹೌದಾ ಅಲ್ವಾ? ರಾಜ ಆಗಿರ್ಬೋದು, ರಾಣಿ ಆಗಿರ್ಬೋದು. ಏನೇ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಏನಿರ್ಬೇಕು, ಅವನಿಗೆ ಒಂದು ಪೊಸಿಷನ್ ಅನ್ನೋದು ಇರಬೇಕು. ಇವಾಗ ಎಷ್ಟೋ ಜನ ಮುಖ್ಯಮಂತ್ರಿಗಳು ಮಾಜಿ ಆಗೋಗ್ತಾರೆ, ಪ್ರಧಾನಮಂತ್ರಿಗಳು ಮಾಜಿ ಆಗ್ಬಿಡ್ತಾರೆ. ಮಾಜಿ ಆದಾಗ ಅವ್ರಿಗೆ ಬೆಲೆ ಇರುತ್ತಾ? ಇರಲ್ಲ. ಆ ಸೀಟು, ಪೊಸಿಷನ್ ಆ ಆಡಳಿತ ಪಕ್ಷದಲ್ಲಿದ್ದಾಗ ಆ ಪಕ್ಷದಲ್ಲಿರುವಂತವ್ರಿಗೆ ಒಳ್ಳೆ ಅಧಿಕಾರ ಅನ್ನೋದಿರುತ್ತೆ. ಆಪೋಸಿಟ್ ಆಗಿರೋ ಅಧಿಕಾರ ಅಷ್ಟೊಂದಿರುತ್ತಾ? ಇರಲ್ಲ. ಹಾಗೆ ಸೂರ್ಯ ಸಿಂಹ ರಾಶಿಯಲ್ಲಿ ಸಂಚಾರ ಆದಾಗ ನಿಮಗೆ ಅಧಿಕಾರ, ಗೌರವ, ಅಡ್ಮಿನಿಸ್ಟ್ರೇಷನ್, ನಾನು ಅನ್ನುವಂಥದ್ದು ನಿಮಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುವಂಥದ್ದು ಆಗತ್ತೆ ಸಿಂಹ ರಾಶಿ ಜಾತಕರಿಗೆ. ಅದು ಸಿಂಹ ರಾಶಿಯಾಧಿಪತಿ ಒಳ್ಳೆ ಫಲನೆ ಕೊಡ್ಬೇಕಲ್ವಾ. ಸೂರ್ಯ ಅಂದ್ರೆ ಆರೋಗ್ಯಂ ಪ್ರದದಾತುನೋ ದಿನಕರಃ ಅಂತೀವಿ ಎಂದಾಗ್ಲೂ ಕೂಡ ಗೋಚಾರದಲ್ಲಿ ಸೂರ್ಯ ತನ್ನ ಜನ್ಮ ರಾಶಿಗೆ ಬಂದಾಗ ಕೆಲವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಆದ್ರೆ ಅದನ್ನೆಲ್ಲ ಪ್ರಿಡಿಕ್ಷನ್ ಮಾಡ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕ ಬೇಕು. ಜನ್ಮ ಜಾತಕದಲ್ಲಿ ಸೂರ್ಯ ಒಳ್ಳೆ ಬಿಂದುಗಳನ್ನ, ಭಿನ್ನಾಷ್ಟಕ ವರ್ಗ, ಸರ್ವಾಷ್ಟಕ ವರ್ಗಗಳಲ್ಲಿ ಒಳ್ಳೆ ಬಿಂದು ಕೊಟ್ಟಿದ್ರೆ ಒಳ್ಳೆ ಫಲವನ್ನ ಕೊಡ್ತಾನೆ. ಮತ್ತೆ ದಶಾಭುಕ್ತಿ ಯಾವ್ದು ನಡೀತಿದೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಆಮೇಲೆ ದ್ವಿತೀಯಾಧಿಪತಿಯಾದಂತಹ ಬುಧ ವ್ಯಯಭಾವದಲ್ಲಿ, ನಿಮಗೆ ಶುಕ್ರ ಕೂಡ ವ್ಯಯಭಾವದಲ್ಲಿ ಸಂಚಾರ. ಅಂದ್ರೆ ಕೆಲ್ಸಕ್ಕೆ ಯಾರು ಹುಡುಕ್ತಾ ಇದ್ದೀರಾ ಸಿಂಹ ರಾಶಿ ಜಾತಕರು, ಎಲ್ಲಿ ಕೆಲಸ ಹುಡುಕ್ಬೇಕು ಈ ಟೈಮಲ್ಲಿ? ಶುಕ್ರ ವ್ಯಯಭಾವದಲ್ಲಿ ಬಂದಾಗ ಅಂದ್ರೆ ನಿಮ್ಮ ಜನ್ಮ ಸ್ಥಳದಿಂದ ದೂರ, ವಿದೇಶ, ಹಾಸ್ಪಿಟಲ್ ಕೆಲಸ ಮಾಡೋರು ಹಾಸ್ಪಿಟಲ್ಗಳಲ್ಲಿ ಕೆಲಸಗಳು ಸಿಗುವಂತ ಸಾಧ್ಯತೆ. ನಾನ್ ಡಾಕ್ಟ್ರು, ನಾನ್ ನರ್ಸು ಅಥವಾ ಲ್ಯಾಬ್ ಟೆಕ್ನಿಷಿಯನ್, ಮೆಡಿಸಿನ್ ಸಂಬಂಧಪಟ್ಟಂತವ್ರು, ಅಂಥವ್ರಿಗೆಲ್ಲ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಕೆಲವರು ನಾನು ನರ್ಸ್ ಆಗಿದ್ದೀನಿ ಗುರುಜಿ, ದುಬೈಯಲ್ಲಿ ಟ್ರೈ ಮಾಡ್ಬೋದಾ ಅಥವಾ UK ನಲ್ಲಿ ಟ್ರೈ ಮಾಡ್ಬೋದಾ? ಟ್ರೈ ಮಾಡಿ, ಅಲ್ಲೆಲ್ಲ ಉದ್ಯೋಗ ಅವಕಾಶಗಳು ಸಿಂಹ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜನ್ಮ ಸ್ಥಳವನ್ನ ನೀವು ಬಿಡಬೇಕಾಗುವಂತ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ ಈ ವಾರದಲ್ಲಿ. ಆಮೇಲೆ ಇನ್ನ 2ನೇ ಮನೆಯಲ್ಲಿ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿ ನೀವು ಮಾತಾಡಬೇಕಾಗುತ್ತೆ. ಯಾರಿಗೂ ಕೂಡ ನೋವು ಕೊಡಬಾರದು, ದುಃಖವನ್ನ ಕೊಡಬಾರದು ಅಲ್ವಾ. ನಮ್ಮ ಧರ್ಮ ಏನ್ ಹೇಳುತ್ತೆ? ಯಾರಿಗೂ ಕೂಡ ಮನಸ, ವಾಚ, ಕರ್ಮಣ ಯಾರಿಗೂ ಕೂಡ ದುಃಖ ಕೊಡಬಾರದು. ನಾವು ಮಾತಾಡ್ಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಿ ಮಾತನಾಡಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅದಕ್ಕೆ ಊಟ ಜಾಸ್ತಿ ಸ್ಪೈಸಿ ಊಟ ತಿನ್ಬೇಡಿ, ಖಾರದ್ದು ಊಟ ಜಾಸ್ತಿ ಈ ವಾರದಲ್ಲಿ ತಿನ್ಬೇಡಿ, ಗ್ಯಾಸ್ಟ್ರಿಕ್ ಆಗೋ ಚಾನ್ಸ್ ಇರುತ್ತೆ. ಸಿಂಹ ರಾಶಿ ಜಾತಕರು, ಹಾಗಾದ್ರೆ ಸಿಂಹ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಅಂದ್ರೆ 5 ದಿನ ಶುಭ ಕಾಲ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸಂತೋಷ ಅನ್ನೋದು ಉಕ್ಕುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಹೊಸ ಮನೆಗೆ ಹೋದಾಗ ನಾವೇನ್ ಮಾಡ್ತೀವಿ? ಹಾಲು ಉಕ್ಕಿಸ್ತೀವಿ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನಾವು ಸಂತೋಷವಾಗಿದ್ದಾಗ ಉತ್ತಮ ಆರೋಗ್ಯ ಇರುತ್ತೆ, ಸೆಲ್ಸ್ ಎಲ್ಲ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯದಿಂದ ನಾನು ಆಗುತ್ತೆ, ಮಾಡ್ತೀನಿ ಅನ್ನುವಂತಹ ಮುನ್ನುಗ್ಗುವಂತಹ ಸ್ವಭಾವ ಹೆಚ್ಚು ಮಾಡ್ಕೋಬೇಕು. ತಾವು ಮಾಡುವಂತಹ ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಬಹಳ ಬಹಳ ಗೌರವ ನಿಮಗೆ ಪ್ರಾಪ್ತಿಯಾಗುತ್ತೆ, ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ. ಸಿಂಹ ರಾಶಿ ಜಾತಕರಿಗೆ
ವಿವಾಹ ಯೋಗ, ವಿವಾಹ ಭಾಗ್ಯ ಕೂಡ ಉಂಟಾಗುತ್ತೆ. ಗುರುಬಲ ಇದೆ ನಿಮಗೆ ನೋಡಿ. ಈ ತರ ಬೇರೆ ಗ್ರಹಗಳು ಕೂಡ ನಿಮಗೆ ಗುರುವಿನ ಜೊತೆಗೆ ಸಹಯೋಗ ಕೊಡ್ತಾ ಇರೋದ್ರಿಂದ ವಿವಾಹ ಯೋಗ ಕೂಡ ಉಂಟಾಗುತ್ತೆ. ವಿವಾಹ ಯೋಗ ಅಂದ ತಕ್ಷಣ ಗುರುಜಿ ಅಂತ ನೀವು ನನಗೆ ಕಂಪ್ಲೇಂಟ್ ಕೆಲವೆಲ್ಲ ಕಾಲ್ ಮಾಡು ಹೇಳ್ತಾರೆ ನನಗೆ. ಗುರುಜಿ ನೀವು ಹೇಳ್ದಂಗೆ ನನ್ ಕರೆಕ್ಟಾಗಿ ಆಗುತ್ತೆ ಗುರುಜಿ, ವಧು ಸಿಕ್ಕಿದ್ಲು ವರ ಸಿಕ್ಕದ, ಅದ ಹೊಂದಾಣಿಕೆ ಆಗ್ತಿಲ್ಲ, ಸಂಖ್ಯೆ ನೋಡಿದ್ರೆ 30 ಬಂದಿದೆ ಮ್ಯಾಚಿಂಗು, ಆದ್ರೆ ಆಗ್ತಾ ಇಲ್ಲ. ಅದಕ್ಕೆ ಇಬ್ಬರ ಜಾತಕರನ್ನ ದೋಷ ಏನಿದೆ ತಿಳ್ಕೊಂಡು ದೋಷ ಪರಿಹಾರ ಮಾಡ್ಕೊಂಡು, ಬರೀ ಜಾತಕ ತೋರ್ಸೋದು ಒಂದೇ ಅಲ್ಲ, ಅದಕ್ಕೆ ಪರಿಹಾರ ರೆಮಿಡಿ ಮಾಡಿಕೊಂಡು ಬರೀ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಔಷಧ ತಗೊಳ್ದೇ ಇದ್ರೆ ಹೇಗೆ? ಅದು ಪರಿಹಾರ ಮಾಡಿಕೊಂಡು ನೀವು ಮುಂದುವರೆದಾಗ ಜೀವನ ಅನ್ನೋದು ಸೆಕೆಂಡ್ ಆಫ್ ಯುವರ್ ಲೈಫ್, ಮ್ಯಾರೇಜ್ ಅನ್ನೋದು ಸೆಕೆಂಡ್ ಆಫ್ ಯುವರ್ ಲೈಫ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಇನ್ನು ವಾರದ ಕೊನೆ 2 ದಿನ ಹೇಗಿದೆ ಅಂದಾಗ ಶುಕ್ರವಾರ ಶನಿವಾರ ಸ್ವಲ್ಪ ಕೋಪ ಜಾಸ್ತಿ, ಶೀಘ್ರ ಕೋಪ, ಕಂಟ್ರೋಲೇ ಆಗಲ್ಲ. ಯಾರೋ ಏನೋ ಅಂದ್ಬಿಟ್ರೆ ಸಣ್ಣ ಸಿಟ್ಟು ಬಂದ್ಬಿಡುತ್ತೆ. ಆಮೇಲೆ ನಾವು ಯೋಚನೆ ಮಾಡ್ತೀವಿ ನಾನು ಯಾಕೆ ಇಷ್ಟೊಂದು ಸಿಟ್ಕೊಂಡ್ಬಿಟ್ಟೆ ಅಂತ. ಆಮೇಲೆ ಅನಾರೋಗ್ಯನೂ ಉಂಟಾಗ್ಬೋದು, ತಾಯಿ ಜೊತೆ ಕಲಹ ಆಗ್ಬೋದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂತ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಜಾಗ್ರತೆ ಸಿಂಹ ರಾಶಿ ಜಾತಕರು. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಓಂ ಸೂರ್ಯಾಯ ನಮಃ ಅಂತೇಳಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ, ಇಲ್ಲ ಗಾಯತ್ರಿ ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಯಾವ ಮಂತ್ರವನ್ನ, ಶಿವನ ಮಂತ್ರ ಜಪ ಮಾಡಬೇಕು ಅಂದಾಗ ವಿಶ್ವೇಶ್ವರ, ಶಿವ ಯಾರು? ವಿಶ್ವೇಶ್ವರ. ಓಂ ವಿಶ್ವೇಶ್ವರಾಯ ನಮಃ. ಇಡೀ ವಿಶ್ವಕ್ಕೆ ತಂದೆ ಯಾರು? ಶಿವ ಒಬ್ಬನೇ ಅಲ್ವಾ? ಆ ತಂದೆಯನ್ನು ನಾವು ನೆನಪು ಮಾಡಿದಾಗ ನಮ್ಗೆ ಬ್ರಹ್ಮಾಂಡದಲ್ಲಿ ನಾವು ಇದೀವಿ, ನಮ್ಗೆ ಆ ಶಕ್ತಿ ಅನ್ನೋದು ನಮ್ಗೆ ಪ್ರಾಪ್ತಿಯಾಗತ್ತೆ. ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ. ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡಿ ನಿಮ್ಗೆ ಶುಭ ಫಲಗಳು, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಗೆ ಮಂಗಳ ಗ್ರಹ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೋಪ, ಶೀಘ್ರ ಕೋಪ, ಮನಸ್ಸಿನಲ್ಲಿ ಶಾಂತಿ ಇರಲ್ಲ, ಅತಿಯಾಗಿ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಬಂದ್ರೆ ಒಳ್ಳೇದು, ಅದೇ ಕೆಟ್ಟ ಧೈರ್ಯ ಒಳ್ಳೇದಲ್ಲ, ಕೋಪ ಒಳ್ಳೇದಲ್ಲ. ಆದಷ್ಟು ನೀವು ಶಾಂತಿಯಾಗಿ ನಿರ್ಣಯವನ್ನ ಮಾಡಬೇಕಾಗತ್ತೆ. ಕೆಲವರಿಗೆ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಎಚ್ಚರ, ರಕ್ತ ಕೆಡಬಹುದು. ಕನ್ಯಾ ರಾಶಿ ಜಾತಕರಿಗೆ, ಕನ್ಯಾ ರಾಶಿ ಜಾತಕರಿಗೆ ವ್ಯಯಾಧಿಪತಿ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಾಸ್ಪಿಟಲ್ಗೆ ದುಡ್ಡು ಖರ್ಚಾಗ್ಬೋದು, ಅಥವಾ ಹಾಸ್ಪಿಟಲ್ ಮುಖ ಆದ್ರೂ ನೋಡ್ಬೇಕಾಗುತ್ತೆ. ಯಾಕೆ? ಇಲ್ಲ ಡಾಕ್ಟರ್ನಾದ್ರೂ ನೀವು ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ನಿಮಗೆ ಹುಷಾರ್ ಚೆನ್ನಾಗಿದ್ರು ಕೂಡ ಬೇರೆ ಯಾರಿಗೋ ತೋರ್ಸಕ್ಕಾದ್ರೂ ಕೂಡ ನೀವು ಹಾಸ್ಪಿಟಲ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಹಾಸ್ಪಿಟಲ್ಗೆ ಹೋಗಲ್ಲ ಅನ್ನೋಂಥವ್ರು ದೈವ ಭಕ್ತಿ ಮಾಡಿ ಈಶ್ವರನ ದರ್ಶನ ಯಾರು ಮಾಡ್ತಾರೋ ಅಂಥವ್ರಿಗೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ. ಹಾಸ್ಪಿಟ್ಲಿಗೆ ಹೋಗೋದು, ಇವಾಗೆಲ್ಲ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿದೆ, ಅಲ್ಲಿ ಹೋಗಿದ ತಕ್ಷಣ ನೀಟಾಗಿರುತ್ತೆ, ಎಲ್ಲ ವಾತಾವರಣ ಇರುತ್ತೆ. ಆದ್ರೆ ಹಾಸ್ಪಿಟ್ಲೇ ಆಗಿರುತ್ತೆ ಅನ್ನೋದನ್ನ ನೀವು ಮರಿಬಾರದು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 2 ದಿನ ಭಾನುವಾರ ಸೋಮವಾರ ಟೈಮ್ ಚೆನ್ನಾಗಿರಲ್ಲ. ಅನಾವಶ್ಯಕ ಖರ್ಚು, ಗೌರವ ನಷ್ಟ ಉಂಟಾಗುವಂಥದ್ದು, ಹೊಟ್ಟೆ ತೊಂದರೆ ಉಂಟಾಗುವಂಥದ್ದು, ಅಥವಾ ಏನಾದ್ರೂ ಒಂದು ಅಡ್ಡಿಗಳು ಉಂಟಾಗುವಂತ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 5 ದಿನ ನಿಮಗೆ ಟೈಮ್ ಸೂಪರ್ ಆಗಿರುತ್ತೆ. ಭಾನುವಾರ ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಧಿಕಾರ ಪಡಿತೀರಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಅನ್ನೋದು ನಿಮ್ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ನಿಮಗೂ ಕೂಡ ವಿವಾಹ ಯೋಗ, ವಿವಾಹ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತೆ. ನೀವು ವಿವಾಹನೇ ಆಗ್ಲಿಲ್ಲ ಅಂದ್ರೆ, ಅಯ್ಯೋ ಒಳ್ಳೆ ಆಪರ್ಚುನಿಟಿ ಬಂದಿತ್ತು, ಒಳ್ಳೆ ವರ ಸಿಕ್ಕಿದ್ದ, ನಾವ್ ಬೇಡ ಅಂದ್ಬಿಟ್ವಿ. ಒಳ್ಳೆ ವಧು, ಒಳ್ಳೆ ಕೆಲಸದಲ್ಲಿದ್ಲು, ರೂಪವಂತೆ,
ಯಾರೋ ಏನೋ ಹೇಳ್ಕೊಟ್ಬಿಟ್ರು ಗುರುಜಿ, ಇವಾಗ ಬೇಡ ಅಂದ್ಬಿಟ್ಟು ಈಗ ಎಲ್ಲಿ ಹುಡುಕಿದ್ರು ಎಣ್ಣೆ ಸಿಗ್ತಾ ಇಲ್ಲ, ಈಗ ಎಲ್ಲಿ ಹುಡುಕಿದ್ರು ವರನೇ ಸಿಗ್ತಾ ಇಲ್ಲ. ಅವಕಾಶ ಬಂದಾಗ, ಲಕ್ಷ್ಮಿ ಮನೆಗೆ ಬಂದಾಗ ಬೇಡ ಅಂದ್ಬಿಡೋದು, ಮನೆಗೆ ಬರದೇ ಇದ್ದಾಗ ಬೇಕು ಬೇಕು ಅನ್ನುವಂತಹ ಪರಿಸ್ಥಿತಿ ಕೆಲವ್ರದ್ದು ಉಂಟಾಗುತ್ತೆ. ಅಂತಹ ಸಮಸ್ಯೆ ಅಡೆತಡೆ ಉಂಟಾಗಿದ್ರೆ ನಿಮ್ಮ ಜಾತಗಳನ್ನ ನೀವು ತೋರಿಸಿದಾಗ ದಶಾಭುಕ್ತಿ ಗ್ರಹಗಳು ಎಷ್ಟೆಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅದನ್ನ ನೋಡಿ ಅದಕ್ಕೆ ಸೂಕ್ತ ಪರಿಹಾರವನ್ನ ಮಾಡೋಣ. ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳಿದೆ, ಸ್ನೇಹಿತರ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕನ್ಯಾ ರಾಶಿಯವರಿಗೆ ವಾರದ ಕೊನೆ 5 ದಿನ. ಹಾಗಾದ್ರೆ ಸಿಂಹರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು ಅಂತ ನಿಮ್ದೇನಾದ್ರು ಪ್ರಶ್ನೆ ಇದ್ದಾಗ, ಗುರು ಈಶ್ವರ ಯಾರು? ಗುರುಗಿಂತ ಗುರು. ಓಂ ಸದ್ಗುರುವೇ ನಮಃ, ಓಂ ಪರಮ ಗುರುವೇ ನಮಃ, ಓಂ ಪರಮೇಷ್ಠಿಯೇ ಗುರುಭ್ಯೋ ನಮಃ ಅಂತೀವಿ. ಗುರುಗಳಿಗೆ ಗುರು, ಪರಮ ಗುರು ಯಾರು? ಶಿವ. ಸದ್ಗುರು ಯಾರು? ಶಿವ. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಹೇಳ್ಬೇಕು. ಅಥವಾ ಓಂ ಪರಮ ಸದ್ಗುರುವೇ ನಮಃ, ಓಂ ಪರಮೇಷ್ಠಿಯೇ ನಮಃ ಅಂತ. ಅದೆಲ್ಲ ಕಷ್ಟ ಆದ್ರೆ ಓಂ ಸದ್ಗುರುವೇ ನಮಃ ಅಂತೇಳಿ, ಇಲ್ಲ ಅಂದ್ರೆ ನನಗೆ ಅವೆಲ್ಲ ಹೇಳಕ್ ನಂಗೆ ಅಷ್ಟು ಕನ್ವೀನಿಯಂಟ್ ಅನ್ಸಲ್ಲ ಅಂದ್ರೆ ಓಂ ನಮಃ ಶಿವ ಹೇಳಿದ್ರು ಕೂಡ ಪರವಾಗಿಲ್ಲ. ಕನ್ಯಾ ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು ಅನ್ನೋಂತಹ ಪ್ರಶ್ನೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗ್ಬೇಕಾದ್ರೆ ಮಹಾವಿಷ್ಣುವಿಗೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರನಿಗೆ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿಸಿ ನಿಮಗೆ ಎಲ್ಲಾ ಮನೋಕಾಮನೆಗಳು ಕೂಡ ಈ ವಾರದಲ್ಲಿ ಪೂರ್ಣ ಆಗುತ್ತೆ. ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ, 7ನೇ ರಾಶಿ ಯಾವುದು? ತುಲಾ ರಾಶಿ. ಯಾರು ತುಲಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ನಿಮ್ದೆಲ್ಲ ಪ್ರಶ್ನೆ, ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ತಿಳಿಸಿ ಗುರುಜಿ ಅಂತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಶುಕ್ರ ಎಷ್ಟನೇ ಮನೆಯಲ್ಲಿ ಸಂಚಾರ? 10ನೇ ಮನೆಯಲ್ಲಿ ಸಂಚಾರ. ಸೂರ್ಯ ಏಕಾದಶ ಭಾವದಲ್ಲಿ ಸಂಚಾರ. ಈಗ ಏನೇನು ಗೌರ್ಮೆಂಟ್ ಕೆಲಸಗಳು ಬೇಕೋ ಅದನ್ನೆಲ್ಲ ಈಗ ಮಾಡ್ಕೊಂಡ್ಬಿಡಿ. ರಾಜಕಾರಣಿಗಳಿಗೆ ಬಹಳ ಉತ್ತಮವಾದಂತ ಕಾಲ. ಅದರಲ್ಲೂ ಅಧಿಕಾರಿಗಳಿಗೆ ಸರ್ಕಾರದಲ್ಲಿ ಅಧಿಕಾರ ಪ್ರಾಪ್ತಿಯಾಗಿರುತ್ತೆ. ಅಂತವ್ರಿಗೆಲ್ಲ ಪೊಸಿಷನ್, ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪಡೆಯುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ. ಸರ್ಕಾರದ ಏನೇ ಕೆಲಸಗಳಿದ್ರೂ ಕೂಡ ಬೇಗ ಬೇಗ ಆಗುತ್ತೆ. ನಿಮ್ಮ ರಾಜಕಾರಣಿಗಳಲ್ಲಿ ನಿಮ್ಮ ಪಕ್ಷದ ಅಧ್ಯಕ್ಷರು ಅಥವಾ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಂತವ್ರನ್ನೆಲ್ಲ ಭೇಟಿ ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗತ್ತೆ. 2ನೇ ಮನೆ ಅಧಿಪತಿ ವ್ಯಯಭಾವದಲ್ಲಿ, ಸಪ್ತಮಾಧಿಪತಿ ವ್ಯಯಭಾವದಲ್ಲಿ ಸಂಚಾರ ಆಗ್ತಾರಿಂದ ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿರಲ್ಲ, ಹಣ ವ್ಯಯ ಆಗುವಂಥದ್ದು. ವಿವಾಹ ಜೀವನದಲ್ಲೂ ಕೂಡ ವ್ಯತ್ಯಾಸಗಳನ್ನ ನೀವು ನೋಡ್ಬೇಕಾಗತ್ತೆ ತುಲಾ ರಾಶಿ ಜಾತಕರು ಈ ವಾರದಲ್ಲಿ. ಈ ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ. ಕೋಪ ಒಳ್ಳೇದ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಕೋಪಕ್ಕೆ ಆಪೋಸಿಟ್ ವರ್ಡ್ ಯಾವುದು? ಶಾಂತಿ. ಓಂ ಶಾಂತಿ ಅಂತೀವಿ ಅಲ್ವಾ? ಯಾರನ್ನ ಸತ್ತಿರೋಗ್ಬಿಟ್ರೆ ಶಾಂತಿ, ಯಾಕಂದ್ರೆ ಯಾವ ವಾಯ್ಸ್ ಇರಲ್ವಲ್ಲ, ವಾಯ್ಸ್ ಕಟ್ ಅಲ್ವಾ? ಶಾಂತಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಶಾಂತಿ ಇದ್ದಂಗೆ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅಂದ್ರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ. ಕೋಪ ಬಂದಾಗ ಏನಾಗುತ್ತೆ? ಕಲಹಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಏನೋ ಮನ್ಸಿಗೆ ಬಂದಾಗ ಅಂದಾಗ ಬೇರೆಯವ್ರಿಗೆ ಏನಾಗುತ್ತೆ? ಬೇಜಾರಾಗುತ್ತೆ, ಗಲಾಟೆಗಳಾಗ್ಬಿಡುತ್ತೆ, ಸರಿಯಾಗಿ ನಿರ್ಣಯ ಮಾಡಕ್ಕಾಗಲ್ಲ. ನೀವು ಪುರುಷರಾಗಿದ್ರೆ ಪತ್ನಿ ಜೊತೆ ವಿವಾದ ಆಗ್ಬಿಡುತ್ತೆ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಆಗ್ಬಿಡುತ್ತೆ, ಅಜೀರ್ಣ ಆಗ್ಬಿಡುತ್ತೆ. ಅಜೀರ್ಣ ಆದಾಗ ಏನಾಗುತ್ತೆ? ಫುಡ್ ಪಾಯ್ಸನ್ ಆಗ್ಬೋದು, ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ಮಕ್ಕಳ ಜೊತೆ ವಿವಾದ ಆಗುವಂಥದ್ದು, ಧನ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ಕೆಟ್ಟದಿದ್ರೆ ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಶುಕ್ರವಾರ, ಶನಿವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಧೈರ್ಯ ಬೇಕು. ಧೈರ್ಯ ಜಾಸ್ತಿ ಆಗುತ್ತೆ. ವಿಧ ವಿಧದ ಕಾಣಿಕೆ ಪ್ರಾಪ್ತಿಯಾಗುತ್ತೆ. ಉತ್ತಮ ಕೆಲಸಕ್ಕೆ ನಿಮಗೆ ಬದಲಾವಣೆ ಕೂಡ ಆಗುತ್ತೆ
ತುಲಾ ರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಏನು ಪರಿಹಾರ ಮಾಡ್ಕೋಬೇಕು? ಈ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂತಂದ್ರೆ ನೀವು ಈ ವಾರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನ ಮಾಡಬೇಕು. ಕುಂಕುಮಾರ್ಚನೆಯನ್ನಾದ್ರೂ ಮಾಡಿಸ್ಬೇಕು. ಶಿವನನ್ನ ಜಪ ಮಾಡು. ಶಿವನನ್ನ ಯಾವ ರೀತಿ ಜಪ ಮಾಡ್ತೀರಿ? ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ, ಎಲ್ಲ ಮನೋಕಾಮನೆಗಳು ಈಡೇರಿಸಿಕೊಳ್ಳುವಂತಹ ಕಾಲ. ನಿಮಗೆ ಎಲ್ಡರ್ ಸಿಬ್ಲಿಂಗ್ಸ್ ಯಾರಿದ್ದಾರೆ, ಅಣ್ಣ ಅಕ್ಕ, ಅವರಿಂದೆಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಮತ್ತು ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿರೋದ್ರಿಂದ ಸೇವೆ ಮಾಡೋದ್ರಿಂದ ಜನ ಎಲ್ಲ ಕೆಲವು ಸೇವೆ ಮಾಡ್ತೀರಿ. ಏನ್ ಸೇವೆ? ಡಾಕ್ಟರ್ಗಳು ಕೂಡ ಸೇವೆ ಮಾಡ್ತಾರೆ, ಲಾಯರ್ಗಳು ಕೂಡ ಸೇವೆ ಮಾಡಬೇಕು. ಸೇವಾ ಮನೋಭಾವದಿಂದ ಯಾರ ಕೆಲಸ ಕಾರ್ಯ ಮಾಡ್ತೀರಿ ಅವ್ರಿಗೆಲ್ಲ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ನೀವೇನಾದ್ರು ಪೊಲೀಸ್ ಆಫೀಸರ್ಸ್ ಆಗಿದ್ರೆ ಜನ ಸೇವೆ ಮಾಡೋದ್ರಿಂದ, ಜನಸೇವೆಯೇ ಜನಾರ್ದನ ಸೇವೆ. ರಾಜಕಾರಣಿಗಳಾಗಿರ್ಬೋದು ವೃಶ್ಚಿಕ ರಾಶಿಯವರು, ಈ ವಾರ ನೀವು ಸೇವೆ ಮಾಡಿದ್ರೆ ನಿಮ್ಮ ಹತ್ರ ಹಣ ಬರುತ್ತೆ. ನೀವು ಸೇವೆ ಮಾಡಿದ್ರೆ ನಿಮ್ಗೆ ಗೌರವ ಪ್ರಾಪ್ತಿಯಾಗುತ್ತೆ, ಜನಬಲನೂ ಕೂಡ ಪ್ರಾಪ್ತಿಯಾಗುತ್ತೆ, ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಕೆಲವರು ಮನೆಯನ್ನ ಚೇಂಜ್ ಮಾಡುವಂಥದ್ದು, ಅಥವಾ ಕೆಳ ಮಾಡಿಯಲ್ಲಿದ್ರೆ ಮೇಲೆ ಮಾಡಿಗೆ ಹೋಗುವಂಥದ್ದು, ಕೆಳ ಗ್ರೌಂಡ್ ಫ್ಲೋರ್ ಇಂದ ಮೇಲೆ ಮನೆ ಯಾವುದನ್ನಾದ್ರೂ ಚೇಂಜ್ ಮಾಡುವಂಥದ್ದು, ಮನೆ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿ ಸಂಚಾರ, ಅಧಿಕಾರ, ಗೌರವ ಕಳೆದುಕೊಂಡಂತಹ ಮತ್ತೆ ಅಧಿಕಾರ ರಾಜಕಾರಣಿಗಳಿಗೆ, ಅಥವಾ ನೀವು ಡಾಕ್ಟರ್ಗಳಾಗಿದ್ರೆ ಅವೆಲ್ಲ ಮತ್ತೆ ನಿಮ್ಗೆ ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ, ಈ ವಾರದ ಮೊದಲು 2 ದಿನ ಭಾನುವಾರ ಸೋಮವಾರ ಗೌರವ ಹೆಚ್ಚಾಗುವಂಥದ್ದು, ನಿಮಗೆ ಸನ್ಮಾನಗಳು ಉಂಟಾಗುವಂಥದ್ದು, ಯಾವುದೇ ಪ್ರಯಾಣಗಳು ಮಾಡಿದ್ರೆ ಫಲದಾಯಕ ಪ್ರಯಾಣಗಳನ್ನ ಮಾಡ್ತೀರಿ, ರುಚಿ ರುಚಿಯಾದಂತ ಆಹಾರವನ್ನ ಸೇವನೆಯನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ವಾರದ ಕೊನೆ 5 ದಿನ ಭಾನುವಾರ ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಏನಾದ್ರೂ ಒಂದು ಅಪಮಾನ, ಇನ್ನು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಕೆಮ್ಮು, ನೆಗಡಿ, ಶೀತ, ಈಗ ವಾತಾವರಣನೂ ಒಂಥರ ಮಳೆ ಚಳಿ ಗಾಳಿ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ಬೇಕು. ಕೆಲವ್ರಿಗೆ ಜ್ವರ ಬರ್ಬೋದು, ಇನ್ನು ಕೆಲವು ಅನಾರೋಗ್ಯದಿಂದ ನೀವು ಬಳಲುವಂತ ಸಾಧ್ಯತೆ ಇದೆ, ಇನ್ನು ಕೆಲವರಿಗೆ ಗೌರವ ನಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಗೌರವ ನಷ್ಟ ಅದ್ರ ಜೊತೆಗೆ ಧನ ನಷ್ಟ ಆಗುವಂತ ಸಾಧ್ಯತೆ ಇದೆ ಅಲ್ವಾ? ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು? ಧನ. ಆ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು? ಗೌರವ. ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಗೌರವವಾಗಿರ್ಬೇಕು ಅಂತಿದ್ರು. ಈ ಕಾಲದಲ್ಲಿ ಗೌರವ ಹೋದ್ರೂ ಪರವಾಗಿಲ್ಲ, ದುಡ್ಡಿದ್ರೆ ಸಾಕು ಅಂತೀವಿ. ದುಡ್ಡಿದ್ರೆ ಗೌರವ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಈ ವಾರದಲ್ಲಿ ಗೌರವ, ಧನ ಎರಡೂ ಕೂಡ ನಷ್ಟ ಆಗುವ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿ ಜಾತಕರು ಪರಿಹಾರವನ್ನ ಮಾಡಬೇಕು. ಏನು? ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ನೀವು ಪೂಜೆ ಮಾಡಿದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ, ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಈ ವಾರದಲ್ಲಿ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಧನಸ್ಸು ರಾಶಿಯವರಿಗೆ ಗುರುಬಲ, ಅಷ್ಟಮದಲ್ಲಿ ಶುಕ್ರ, ಅಷ್ಟಮದಲ್ಲಿ ಬುಧ, ಅಂದ್ರೆ ದುಸ್ಥಾನ ಅಂತೀವಿ. ಅಂದ್ರೆ ತುಂಬಾ ತೊಂದರೆ ಆಗುತ್ತಾ? ಶುಕ್ರ 8ನೇ ಮನೆಯಿದ್ರೆ ಶುಭ ಫಲ, 8ನೇ ಮನೆಯಲ್ಲಿ ಬುಧ ಸಂಚಾರ ಆದ್ರೂ ಶುಭ ಫಲ.
ನಿಮ್ಗೆ ಗುರುಬಲದ ಜೊತೆಗೆ ಶುಕ್ರ ಬಲ ಮತ್ತು ಬುಧನ ಬಲ ನೋಡಿ, ಇಷ್ಟೆಲ್ಲ ಫಲ ಈ ವಾರದಲ್ಲಿ ಪ್ರಾಪ್ತಿಯಾಗುತ್ತೆ. ಹಿಡನ್ ಸೀಕ್ರೆಟ್, ಹಿಡನ್ ಆಗಿ ನಿಮ್ಗೆ ದುಡ್ಡು ಬರುವಂಥದ್ದು. ನೀವೇನಾದ್ರೂ ಒಬ್ಬ ಪುರೋಹಿತರಾಗಿದ್ರೆ ಅಥವಾ ಜ್ಯೋತಿಷಿಗಳಾಗಿದ್ರೆ ನಿಮಗೆ ಒಳ್ಳೆ ಹಣ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ವಿವಾಹ ಯೋಗ ಉಂಟಾಗುವಂತಹ ಸಾಧ್ಯತೆ ಇದೆ ಧನಸ್ಸು ರಾಶಿ ಜಾತಕರಿಗೆ. ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ಧನ ಪ್ರಾಪ್ತಿ. ಯಾಕೆಂದ್ರೆ 7ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ, ಮತ್ತೆ 11ನೇ ಮನೆ ಅಧಿಪತಿ ಇರೋದು ಶುಕ್ರ 8ನೇ ಮನೆಯಲ್ಲಿ. ನಿಮ್ಮ ಎಲ್ಲಾ ಮನೋಕಾಮನೆಗಳು ನಿಮಗೆ ಪೂರ್ಣ ಆಗ್ಬೇಕಾದ್ರೆ ಕಷ್ಟಪಡ್ತೀರಿ, ಆಮೇಲೆ ಪೂರ್ಣ ಆಗುತ್ತೆ. ನಿಮ್ಮ ಸ್ನೇಹಿತರಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಚತುರ್ಥಾಧಿಪತಿ ಗುರು ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಭೂಮಿ ವ್ಯವಹಾರಗಳು, ತಾಯಿ ಸುಖವಾಗಿರ್ತಾರೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಧೈರ್ಯ ಕೂಡ ಹೆಚ್ಚಾಗಿರುತ್ತೆ. ಧನಸ್ಸು ರಾಶಿ ಜಾತಕರಿಗೆ ಈ ವಾರದಲ್ಲಿ 5 ದಿನ ಶುಭ ಕಾಲ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಶಾಂತಿಯುತವಾದ ಗೃಹ ಜೀವನವನ್ನ ನೀವು ನಡೆಸ್ತೀರಿ. ನಿಮ್ಗೇನೇ ಕಾಯಿಲೆಗಳಿದ್ರೆ ಚಿಂತನೆ ಮಾಡಬೇಡಿ, ಈ ವಾರದಲ್ಲಿ ನಿವಾರಣೆ ಆಗುತ್ತೆ. ಸರ್ಕಾರದ ವ್ಯವಹಾರಗಳಿಂದ ಲಾಭ, ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ, ಸರ್ಕಾರದಿಂದ ಎಲ್ಲ ಲಾಭ ಆಗುತ್ತೆ. ಅನ್ನಹಿ ಪೂರ್ಣ ಬ್ರಹ್ಮ. ಕಲಿಯುಗದಲ್ಲಿ ನಾವು ಮನುಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಸಾತ್ವಿಕ ಶುದ್ಧವಾದಂತಹ ಆಹಾರ ತಿನ್ಬೇಕು. ಆದ್ರೆ ನಿಮ್ಗೆ ರುಚಿ ರುಚಿಯಾದಂತ ಅನ್ನ ಭಾಗ್ಯ ಉಂಟಾಗತ್ತೆ. ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ. ಒಳ್ಳೆ ಬಟ್ಟೆ ಹಾಕೋಬೇಕಾದ್ರೂ ಯೋಗ ಇರಬೇಕು ಅಲ್ವಾ? ಬಟ್ಟೆ ಇದೇನ್ ಬಟ್ಟೆ ಯಾವ್ದೋ ಒಂದು ಹಾಕೊಂಡ್ರೆ ಆಯ್ತು ಅದಲ್ಲ. ನೀವು ಒಳ್ಳೆ ಬ್ರಾಂಡೆಡ್ ಚೆನ್ನಾಗಿರೋ ಬಟ್ಟೆ ಹಾಕೊಂಡಾಗ ನೋಡಿ ಅದರ ಅನುಭವನೇ ಬೇರೆ ಆಗಿರುತ್ತೆ. ಉತ್ತಮವಾದ ವಸ್ತ್ರಗಳ ಕೊಡುವಂತಹ ಯೋಗ ಕೂಡ ಉಂಟಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಏನೋ ಒಂಥರ ಮೂರ್ಖ ಕೆಲಸಗಳನ್ನ ಮಾಡ್ತೀರಿ. ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗ್ಬೋದು, ಉದ್ವೇಗ ಜಾಸ್ತಿ ಆಗುವಂಥದ್ದು, ಇನ್ನು ಯಾರನ್ನ ಜೊತೆಗೆ ವಿವಾದ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಧನಸ್ಸು ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ ನಿಮ್ಗೆ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು ನಿಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಅಂದಾಗ, ಓಂ ತ್ರಿಲೋಕೇಶಾಯ ನಮಃ. 3 ಲೋಕಕ್ಕೂ ತಂದೆ ಯಾರು? ಒಬ್ನೇ ಭಗವಂತ. ಎಲ್ಲಿದೆ ನಮ್ಮ ಮನೆ? ಅಲ್ಲಿದೆ ನಮ್ಮ ಮನೆ. ಕೈಲಾಸನ ನಾವೆಲ್ಲ ಹೋಗ್ಬೇಕಲ್ಲ ಅಲ್ಲಿ ಮೇಲೆ, ಅದೇ ಮುಕ್ತಿ ಲೋಕ. ಆ ಲೋಕದಿಂದ ನಾವಿಲ್ಲಿ ಬಂದಿದೀವಿ, ಮತ್ತೆ ಅಲ್ಲಿ ವಾಪಸ್ ಹೋಗ್ಬೇಕು ಅಲ್ವಾ? ಅದೇ ನಮ್ಮ ಪರ್ಮನೆಂಟ್ ಮನೆ. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರವನ್ನ ನೀವು ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ಈ ವಾರ ಕಮ್ಮಿ ಆಗುತ್ತೆ. ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ? 2ನೇ ಮನೆಯಲ್ಲಿ ರಾಹು ಮತ್ತು ಶನಿ, ಮತ್ತೆ ನಿಮಗೆ ಸಪ್ತಮದಲ್ಲಿ ಶುಕ್ರ ಮತ್ತು ಬುಧ ಸಂಚಾರ. ವಿವಾಹ ಜೀವನದಲ್ಲಿ ಬೇಜಾರಾಗ್ಬೋದು, ಕೆಲವರಿಗೆ ಒಂದಕ್ಕಿಂತ ಹೆಚ್ಚು ಸಂಬಂಧಗಳು ಉಂಟಾಗ್ಬೋದು. ಯಾವುದೇ ತೊಂದರೆ ಇಲ್ಲದೆ ಮತ್ತೊಬ್ಬರ ಸಂಸಾರ ಜೀವನದಲ್ಲಿ ಪ್ರವೇಶ ಮತ್ತು ಅಲ್ಲಿ ಉಲ್ಲಾಸ ಪಡೆಯುವಂತಹ ಸಾಧ್ಯತೆಗಳು ಇದೆ. ತಮ್ಮ ಸಂಸಾರ ಜೀವನದಲ್ಲೂ ಕೂಡ ವಿವಾದ ಆಗಿ ಕಲಹಗಳಾಗುವಂಥದ್ದು ಅಥವಾ ಸಪರೇಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಿದೆ. ಅಷ್ಟಮಾಧಿಪತಿ ಅಷ್ಟಮ ಭಾವದಲ್ಲಿರೋದ್ರಿಂದ ಅದು ಕೇತುವಿನ ಸಂಬಂಧ ಉಂಟಾಗಿ ಅಷ್ಟಮದಲ್ಲೇ ಅಷ್ಟಮಾಧಿಪತಿ ಸಂಚಾರ ಆಗ್ತಾ ಇರೋದ್ರಿಂದ ಆಯುಷ್ಯಗೇನು ತೊಂದರೆ ಇಲ್ಲ, ಆಯುಷ್ ಕೂಡ ವೃದ್ಧಿಯಾಗುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ ಸೋಮವಾರ ಗ್ಯಾಸ್ಟ್ರಿಕ್ ಆಗುವಂಥದ್ದು, ವಾಯು ಪ್ರಕೋಪ, ಊಟ ಸರಿಯಾಗಿ ಜೀರ್ಣ ಆಗಲ್ಲ, ವ್ಯರ್ಥ ಖರ್ಚುಗಳು, ಇನ್ನು ಕೆಲವರು ಅಂತಸ್ತನ್ನ ನಷ್ಟ ಮಾಡಿಕೊಳ್ಳುವಂಥದ್ದು, ಮಕ್ಕಳಲ್ಲಿ ಸೋಲು ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 5 ದಿನ ಭಾನುವಾರ ಸೋಮವಾರ ಬಿಟ್ರೆ ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಸೂಪರ್ ಆಗಿರ್ತೀರಿ. ಶಾಂತಿಯುತವಾದ ಗೃಹ ಜೀವನವನ್ನ ನಡೆಸ್ತೀರಿ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಹೊಸ ಸ್ನೇಹ ಯಾರಾದ್ರೂ ಪ್ರಾಪ್ತಿಯಾಗುವಂಥದ್ದು, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ,
ಮಕರ ರಾಶಿ ಜಾತಕರಿಗೆ ಈ ವಾರ 5 ದಿನ ನಿಮಗೆ ಟೈಮು ಚೆನ್ನಾಗಿರುತ್ತೆ. ಹಾಗಾದ್ರೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿ ಆಗ್ಬಾರ್ದು ಅಂದ್ರೆ ನೀವು ಹೇಳ್ಬೇಕಾಗಿರುವಂತ ಮಂತ್ರ, ನಮ್ಮೆಲ್ಲ ಸೋಲ್, ನಾವೆಲ್ಲ ಆತ್ಮದ ತಂದೆ ಯಾರು? ಪರಮಾತ್ಮ. ಪರಮ ಅಂದ್ರೆ ಶ್ರೇಷ್ಠ. ಎಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಿ. ಗ್ರಹಗಳಿಂದ ಉಂಟಾಗುವಂತ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಯಾವುದು? ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರು ಕಾಯ್ತಾ ಇದ್ದೀರಲ್ಲ, ಈಗ ಗುರುಜಿ ನನ್ಗೆ ಹೇಗಿದೆ ಭವಿಷ್ಯ ಅಂತ ತಿಳಿಸ್ತಾರೆ ಅಂತ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಶನಿ ಮತ್ತು ರಾಹು ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ 6ನೇ ಮನೆಯಲ್ಲಿ, ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ. ಹಂಗಾದ್ರೆ ಏನಾಗುತ್ತೆ? ಸಪ್ತಮಾಧಿಪತಿ ಸಪ್ತಮ ಭಾವದ ಸಂಚಾರ ಆದಾಗ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿ ಸ್ಟ್ರಾಂಗ್ ಆಗ್ತಾರೆ. ಇನ್ನು ಕೆಲವರಿಗೆ ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ. ಕುಂಭರಾಶಿ ಜಾತಕರಿಗೆ ಆಲ್ರೆಡಿ ಗುರುಬಲ ಇದೆ, ಸೂರ್ಯನು ಕೂಡ ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಯೋಗ ಉಂಟಾಗುತ್ತೆ. ಕೇತು ಕೂಡ ಅಲ್ಲೇ ಇರೋದ್ರಿಂದ ಕೆಲವರಿಗೆ ವಿವಾಹದವರೆಗೂ ಬಂದು ಇನ್ನೇನು ವಿವಾಹ ಆಗ್ಬೇಕು ಅನ್ಬೇಕಾದ್ರೆ ಮದುವೆ ಕ್ಯಾನ್ಸಲ್. ಹುಡುಗ ಯಾಕೋ ಒಪ್ಲಿಲ್ಲ, ಛತ್ರನು ಬುಕ್ ಆಗೋಗ್ಬಿಟ್ಟಿತ್ತು. ವಧುವರ ಎಲ್ಲ ಇಷ್ಟ ಆಗಿದ್ರು, ವಧು ಬೇಡ ಅಂದ್ರು, ಇಲ್ಲ ವರ ಬೇಡ ಅಂದ್ರು, ಆ ಮನೆ ಕೊಡೋರು ಬೇಡ ಅಂದ್ರು, ಈ ಮನೆ ಕೊಡೋರು ಬೇಡ ಅಂದ್ರು ಅಂತ ಏನಾದ್ರೂ ಒಂದು ವಿವಾದ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ತರ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತವ್ರು ತಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಅವಾಗ ಒಂಥರ ಭಯ, ಆತಂಕ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಒಂದು ಆಸೆ ಉಂಟಾಗಿರುತ್ತೆ, ಆ ಆಸೆಗೆ ಏನೋ ಒಂದು ಕಲ್ಲು ಬಿದ್ದಾಗ ದುಃಖ ಜಾಸ್ತಿ ಆಗುತ್ತೆ. ಅದಕ್ಕೆ ಕುಂಭರಾಶಿ ಜಾತಕರಿಗೆ ಈ ವಾರ 5 ದಿನ ಹೇಗಿರುತ್ತೆ ಅನ್ನುವಂತ ವಿಚಾರ ತಿಳಿಸ್ತೀನಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಭಯ ಭಯ ಭಯಮೇವಸ್ತಿ ಶತ್ರುಹು. ಭಯ ಅನ್ನೋದೇ ಒಂದು ಶತ್ರು ಅನ್ನೋ ತರ ಧೈರ್ಯವಾಗಿರ್ರಿ. ನಿದ್ರಾಭಂಗ, ನಿದ್ದೆ ಕೆಟ್ಟೋಗ್ಬಿಡೋದು. ಯಾವಾಗ ನಿದ್ದೆ ಕೆಟ್ಟೋಗ್ಬಿಡುತ್ತೆ? ಫೋನ್ ಸ್ವಿಚ್ ಆಫ್ ಮಾಡೇಬೇಕು ಅನ್ಕೊಂಡಿರ್ತೀರ, ಸ್ವಿಚ್ ಆನ್ ಯಾವಾಗ ಆಯ್ತೋ ಗೊತ್ತೇ ಇಲ್ಲ. ರಾತ್ರಿ ಯಾರೋ ಕಾಲ್ ಮಾಡ್ಬಿಡ್ತಾರೆ ಸಡನ್ ಆಗಿ. ಏನಿದು 10:30ಗೆ ಯಾರು ಕಾಲ್ ಮಾಡ್ತಾರಾ, 11 ಗಂಟೆಗೆ ಯಾರು ಕಾಲ್ ಮಾಡ್ತಾರಾ, ನೀವ್ ಯಾವಾಗ 11:30 12 ಗಂಟೆ ಮಲಗೋದು ಅನ್ಕೊಂಡಿದ್ದೆ ಅಂತ ಹೇಳ್ಬಿಡ್ತಾರೆ. ಏನೋ ಒಂದು ವಿಷಯ ಹೇಳ್ಬಿಡ್ತಾರೆ. ವಾರ್ತೆ ಕೇಳಿದ ತಕ್ಷಣ ನಿದ್ದೆ ಹೋಯ್ತು. ಇನ್ನು ಕೆಲವರಿಗೆ ಭಯ, ಎದೆಯಲ್ಲಿ ತೊಂದರೆ, ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ ಆಗ್ಬೋದು, ವಾಹನಗಳಿಂದ ತೊಂದರೆ ಆಗ್ಬಿಡುತ್ತೆ, ಮಕ್ಕಳಿಗೆ ಅನಾರೋಗ್ಯ, ಪ್ರಯಾಣಗಳಲ್ಲಿ ಎಚ್ಚರ. ಬಹಳ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಪ್ರಯಾಣ ಮಾಡಿ, ಇಲ್ಲಾಂದ್ರೆ ಪ್ರಯಾಣನೇ ಮಾಡಬೇಡಿ. ಆದ್ರೆ ಈ ವಾರದಲ್ಲಿ ಕೊನೆಯ 2 ದಿನ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ, ಶನಿವಾರ ನಿಮಗೆ ಗೃಹದಲ್ಲಿ ಶಾಂತಿಯ ವಾತಾವರಣ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ನಿಮ್ ಇರುವಂತ ಕಾಯಿಲೆಗಳು, ವ್ಯಾಧಿಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಶತ್ರುಗಳನ್ನ ಕೂಡ ನೀವು ಕುಂಭರಾಶಿ ಜಾತಕರು ಸೋಲಿಸ್ತೀರಾ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ಕುಂಭರಾಶಿ ಜಾತಕರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. 2 ದಿನ ಟೈಮ್ ಚೆನ್ನಾಗಿರುತ್ತೆ, ಇನ್ನು 5 ದಿನ ಚೆನ್ನಾಗಿರಲ್ಲ. ಹಾಗಾದ್ರೆ ನೀವು ಕುಂಭರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು? ನೀವು ಅಷ್ಟೇ ಪರಮಾತ್ಮನ ನೆನಪು ಮಾಡ್ಬೇಕು. ಯಾರು? ನಮ್ಮೆಲ್ಲರ ತಂದೆ ಪರಮಾತ್ಮ ಶಿವ. ಅದಕ್ಕೆ ಆ ಶಿವನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿ ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ 7.5 ನಡೀತಾ ಇದೆ. ನಿಮ್ಮ ಜನ್ಮ ರಾಶಿಯಲ್ಲಿ ಶನಿ ಇದ್ರೂ ಕೂಡ ಜನ್ಮ ರಾಶಿಯನ್ನ ಬಿಟ್ಟು ಕುಂಭ ರಾಶಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ. ವಕ್ರಿಯಾಗಿರೋದ್ರಿಂದ ನಿಮಗೆ ಶುಕ್ರ ಅಷ್ಟಮಾಧಿಪತಿ ತೃತೀಯಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಮಕ್ಕಳಿಂದ ಅನುಕೂಲ ಆಗುತ್ತೆ. ಬುಧ ಪಂಚಮ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಎರಡು ಕೂಡ ಒಂಥರ ಅನುಕೂಲ ಆಗ್ಬೇಕು, ಅನಾನುಕೂಲನೂ ಆಗ್ಬಿಡುತ್ತೆ. ನನ್ನ ಬುದ್ಧಿ ತುಂಬಾ ಚೆನ್ನಾಗಿದೆ ಅಂತ ನೀವು ಕೆಲಸ ಮಾಡ್ತೀರಿ. ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇಷ್ಟು ದುಡ್ಡು ಬರಬೇಕಾಗಿತ್ತು, ಬಂದಿದ್ದೆಲ್ಲ ಕಳ್ಕೊಂಡ್ಬಿಡ್ತೀರಿ. ಇಲ್ಲ ಬರಬೇಕಾಗಿತ್ತು ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಡ್ತೀರಾ. ನಿಮ್ಮ ಅಮೌಂಟ್ ಎಷ್ಟಿರುತ್ತೋ ಅಷ್ಟೇ ಉಳ್ಕೊಂಡಿರುತ್ತೆ, ಲಾಭ ಮಾಡ್ಕೊಳಕ್ಕಾಗಲ್ಲ.
ಇನ್ನು ಕೆಲವರು ನಷ್ಟ ಮಾಡ್ಕೊಂತೀರಿ. ಶೇರ್ ಮಾರ್ಕೆಟ್ ಇರ್ಬೋದು, ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಜೂಜಾಟ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು. ಇದರಲ್ಲಿ ಕೆಲವರು ಹಣ ಬಂದಂಗಾಗತ್ತೆ, ಹೆಂಗ್ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ, ಇಲ್ಲ ಬಂದು ಎಲ್ಲೋ ಮಧ್ಯದಲ್ಲಿ ನಿಂತು ಹೋಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ. ಮೀನರಾಶಿ ಜಾತಕರಿಗೆ ಸಪ್ತಮ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ನೀವು ನೋಡ್ಬೇಕಾಗುತ್ತೆ. ಸಪರೇಷನ್ ಆಗ್ಬೋದು, ಟೆಂಪರವರಿ ಸಪರೇಷನ್ ಆಗ್ಬೋದು, ಇನ್ನು ಕೆಲವರು ಪೊಲೀಸ್ ಕೇಸು, ಕೋರ್ಟು ಈ ತರ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆ ಇದೆ. ಅದರ ಸಮಸ್ಯೆ ಇರೋರು ಜಾತಕ ತೋರಿಸಿ. ಈಗ ಈ ವಾರದಲ್ಲಿ ಭಾನುವಾರ, ಸೋಮವಾರ ನಿಮ್ಗೆ ಧೈರ್ಯ ಹೆಚ್ಚಾಗುತ್ತೆ, ಹೆಸರು ವಾಸಿಯಾಗ್ತೀರಿ, ಧನಲಾಭ ಪ್ರಾಪ್ತಿಯಾಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಜಯ ಕೂಡ ಪ್ರಾಪ್ತಿಯಾಗುತ್ತೆ. ಪ್ರತಿಯೊಬ್ಬ ಮನುಷ್ಯ ಏನಕ್ಕೆ ಬೇಕು? ನಮಗೆ ಜಯ ಪ್ರಾಪ್ತಿಯಾಗಬೇಕು, ವಿಜಯ ಪ್ರಾಪ್ತಿಯಾಗಬೇಕು, ಇದೆಲ್ಲ ಪ್ರಾಪ್ತಿಯಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ, ಧೈರ್ಯ ಹೆಚ್ಚಾಗಿರೋದ್ರಿಂದ ಬಿಸ್ನೆಸ್ ಮಾಡ್ತೀರಿ, ಬಿಸ್ನೆಸ್ ಅಲ್ಲಿ ಬಂಡವಾಳ ಹಾಕ್ತೀರಿ, ಬುದ್ಧಿಶಕ್ತಿಯಿಂದ ನೀವು ಹಣವನ್ನ ಸಂಪಾದನೆ ಮಾಡ್ತೀರಿ. ಇನ್ನು ಕೆಲವರು ರೀಲ್ಸ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಸರುವಾಸಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತೀರಾ, ಖಂಡಿತ ಹೆಸರುವಾಸಿ ಆಗ್ತೀರಾ. ಆದ್ರೆ ವಾರದ ಕೊನೆ 5 ದಿನ, ಭಾನುವಾರ ಸೋಮವಾರ ಬಿಟ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ, ಮಾನಸಿಕವಾಗಿ ಹಿಂಸೆ ಇರುತ್ತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ನಿದ್ರಾಭಂಗ ಉಂಟಾಗುತ್ತೆ. ನಿಮ್ಮ ಪತ್ನಿಗೆ, ಪುರುಷ ಜಾತಕರು ನೀವಾಗಿದ್ರೆ ಪತ್ನಿಗೆ ಗರ್ಭಪಾತ ಆಗ್ಬೋದು, ನಿದ್ರಾಭಂಗ, ಯಾರೋ ಫೋನ್ ಮಾಡಿದ್ರು ನಿದ್ದೆ ಬರ್ದಂಗ ಆಗುವಂಥದ್ದು, ಇಲ್ಲ ಮಲಗಿದ್ರೆ ಮಧ್ಯದಲ್ಲಿ ಯಾವಾಗ್ಲೂ ಡಿಸ್ಟರ್ಬ್ ಆಗಿ ಏನೋ ಒಂದು ಕನ್ಸು ಬಂದ್ಬಿಡುತ್ತೆ, ಅದರಿಂದ ಮತ್ತೆ ನಿಮ್ಗೆ ನಿದ್ದೆ ಮಾಡಕ್ಕೆ ಆಗಲ್ಲ. ಆತರ ಏನಾದ್ರೂ ಒಂದು ಸಮಸ್ಯೆಗಳು ಮೀನರಾಶಿ ಜಾತಕರಿಗೆ ಈ ವಾರ ವಾರದ ಕೊನೆ 5 ದಿನದಲ್ಲಿ ಆತರ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದ್ರೆ ನಿಮಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು, ನಿಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ವೀರಭದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಯ ದರ್ಶನವನ್ನ ನೀವು ಮಾಡೋದ್ರಿಂದ, ಮತ್ತೆ ನಿಮ್ಮ ಕುಲದೇವರ ದರ್ಶನವನ್ನ ಮಾಡೋದ್ರಿಂದ ಅಥವಾ ಕುಲದೇವರನಿಗೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಿಮ್ಗೆಲ್ಲ ಭಗವಂತ ಸುಖ, ಸಮೃದ್ಧಿ, ಸಂತೋಷ, ಧನ ಎಲ್ಲ ಪ್ರಾಪ್ತಿ ಮಾಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.